ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಇನ್ಫೋ ಕಣಜ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವೆಂಬರ್ 1 ಅಂದ ತಕ್ಷಣ ಎಲ್ಲ ಕನ್ನಡಿಗರಿಗೂ ನೆನಪಾಗುವುದು ಕನ್ನಡ ರಾಜ್ಯೋತ್ಸವ. ಸ್ವಾತಂತ್ರ್ಯ ನಂತರದಲ್ಲಿ ಅಲ್ಲಲ್ಲಿ ಚದುರಿ ಹೋಗಿದ್ದ ಕನ್ನಡ ಮಾತಾಡುವ ಜನರನ್ನೊಳಗೊಂಡ ಪ್ರದೇಶಗಳನ್ನು ಒಂದುಗೂಡಿಸಿ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ಘೋಷಿಸಲಾಯಿತು. ತದನಂತರದಲ್ಲಿ 1973ರ ನವೆಂಬರ್ 1ರಂದು ಈ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು. ಹೀಗೆ ಕರ್ನಾಟಕ ಏಕೀಕರಣಗೊಂಡ ದ್ಯೋತಕವಾಗಿ ಹಾಗೂ ಕನ್ನಡವನ್ನು ಕರುನಾಡನ್ನು ಸಂಭ್ರಮಿಸುವ ಸಲುವಾಗಿ ಪ್ರತಿ ವರ್ಷ ನವೆಂಬರ್ 1ಅನ್ನು ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಕರ್ನಾಟಕ ಅಂದಾಕ್ಷಣ ನಮಗೆಲ್ಲ ನೆನಪಾಗುವ ಮೊದಲ ಅಂಶ ಏನೆಂದರೆ ಕನ್ನಡ ಭಾಷೆ. ಕೋಟ್ಯಾನುಕೋಟಿ ಜನರ ಮಾತೃಭಾಷೆಯಾಗಿರುವ ಈ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಜೊತೆಗೆ ಹಲವಾರು ವೈಶಿಷ್ಟ್ಯತೆಗಳು ಕೂಡ ಇವೆ. ಸುಂದರವಾದ ಸುಲಲಿತವಾದ ಈ ನಮ್ಮ ಕನ್ನಡ ಭಾಷೆಯ ವಿಶೇಷತೆಗಳನ್ನು ಎಷ್ಟು ವರ್ಣಿಸಿದರೂ ಸಾಕಾಗಲ್ಲ. ಆದ್ದರಿಂದ ಪ್ರತಿಯೊಬ್ಬ ಕನ್ನಡಿಗನೂ ತಿಳಿದುಕೊಳ್ಳಲೇಬೇಕಾದಂತಹ ಕೆಲವು ಕನ್ನಡದ ವೈಶಿಷ್ಟ್ಯತೆಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳುವ ಒಂದು ಪ್ರಯತ್ನ ಮಾಡಿದ್ದೀನಿ. ಆದ್ದರಿಂದ ತಾವು ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಪ್ರಸ್ತುತವಾಗಿ ಇನ್ನೂ ಬಳಕೆಯಲ್ಲಿರುವ ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ಹಾಗೆಯೇ ಪಂಚದ್ರಾವಿಡ ಭಾಷೆಗಳಲ್ಲಿ ಕೂಡ ಒಂದಾಗಿದೆ. ಸಾಮಾನ್ಯವಾಗಿ ಬಹುತೇಕ ಭಾರತೀಯ ಭಾಷೆಗಳೆಲ್ಲವೂ ಸಂಸ್ಕೃತದಿಂದಲೇ ಪ್ರೇರೇಪಿತಗೊಂಡು ಅದರಿಂದ ಅನೇಕ ಶಬ್ದಗಳನ್ನು ಅಕ್ಷರಗಳನ್ನು ಅಳವಡಿಸಿಕೊಂಡು ಬೆಳೆದು ಬಂದಿವೆ. ಒಂದು ಕಾಲದಲ್ಲಿ ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳ ಪ್ರಭಾವ ಹೆಚ್ಚಿದ್ದ ಸಮಯದಲ್ಲಿ ಅವುಗಳಿಂದ ಅನೇಕ ಪದಗಳನ್ನು ಸ್ವೀಕರಿಸಿ ನಮ್ಮ ಕನ್ನಡವು ಬೆಳೆದಿದೆಯಾದರೂ ಜೊತೆಗೆ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದೆ. ಪ್ರಾಚೀನ ಕನ್ನಡದ ಲಿಖಿತ ರೂಪದ ಆಧಾರಗಳು ನಮಗೆ ಪ್ರಸ್ತುತವಾಗಿ ದೊರೆಯದ ಕಾರಣ ಕನ್ನಡಕ್ಕಿಂತ ಹಳೆಯದಾದ ಭಾಷೆಗಳಲ್ಲಿ ಕನ್ನಡ ಪದಗಳನ್ನು ಗುರುತಿಸುವುದರ ಮೂಲಕ ನಾವು ಕನ್ನಡದ ಪ್ರಾಚೀನತೆಯನ್ನು ಅಂದಾಜಿಸಬಹುದು. ಕನ್ನಡ, ಕರ್ನಾಟ ಹಾಗೂ ಕರ್ನಾಟಕ ಎಂಬ ಪದಗಳು ಪ್ರದೇಶ ಸೂಚಕವಾಗಿ, ಭಾಷಾ ಸೂಚಕವಾಗಿ ಹಾಗೂ ಜನಾಂಗ ಸೂಚಕವಾಗಿಯೂ ಹಲವಾರು ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬಂದಿವೆ. ಉದಾಹರಣೆಗೆ ಕರ್ನಾಟ ಎಂಬ ರಾಕ್ಷಸನು ವಾಸಿಸುತ್ತಿದ್ದ ಪ್ರದೇಶವನ್ನು ಕರ್ನಾಟ ಎಂದು ಕರೆಯುತ್ತಿದ್ದರು ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಮಹಾಭಾರತದಲ್ಲಿಯೂ ಕೂಡ ಭೀಷ್ಮ ಪರ್ವ ಹಾಗೂ ಸಭಾಪರ್ವಗಳಲ್ಲಿ ಕರ್ನಾಟಕ ಹಾಗೂ ಕರ್ನಾಟ ಎಂಬ ಶಬ್ದಗಳು ಕಂಡುಬರುತ್ತವೆ. ನಂತರದಲ್ಲಿ ಕ್ರಿಸ್ತಶಕ 4ನೇ ಶತಮಾನಕ್ಕೆ ಸೇರಿದ ಶೂದ್ರಕನ ಮೃಚ್ಛಕಟಿಕ ನಾಟಕದಲ್ಲಿ ಕರ್ನಾಟ ಎಂಬ ಪದವು ಬರುತ್ತದೆ. ಹಾಗೆಯೇ ಕ್ರಿಸ್ತಶಕ ಸುಮಾರು 6ನೇ ಶತಮಾನದ ಕಾಲಾವಧಿಯ ವರಾಹಮಿಹಿರರ ಬೃಹತ್ ಸಂಹಿತೆಯಲ್ಲಿ, ಸೋಮದೇವನ ಕಥಾ ಸರಿಸ್ಸಾಗರದಲ್ಲಿ ಹಾಗೂ ಮಾರ್ಕಂಡೇಯ ಪುರಾಣದಲ್ಲಿ ಕೂಡ ಕರ್ನಾಟ ಎಂಬ ಶಬ್ದವು ಕಂಡುಬರುತ್ತದೆ. ಗ್ರೀಕ್ ಪ್ರವಾಸಿಕನಾದ ಟಾಲೆಮಿ ರಚಿಸಿದ ಸರಿಸುಮಾರು ಕ್ರಿಸ್ತಶಕ 140ರ ಕಾಲಾವಧಿಗೆ ಸೇರಿದ ಪೆಪ್ಪಿರಸ್ ಎಂಬ ಕೃತಿಯಲ್ಲಿ ಕರ್ನಾಟಕದ ಕೆಲವು ಪ್ರದೇಶಗಳ ಹೆಸರುಗಳು ಕೂಡ ಉಲ್ಲೇಖಗೊಂಡಿವೆ ಎಂದು ಭಾಷಾ ತಜ್ಞರು ಗುರುತಿಸಿದ್ದಾರೆ. ಈಜಿಪ್ಟ್ ದೇಶದಲ್ಲಿ ದೊರೆತಂತಹ ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸೇರಿದ ಆಕ್ಸಿರಿಂಕಸ್ ಪ್ಯಾಪಿರೈ ಎಂಬ ಗ್ರೀಕ್ ನಾಟಕದಲ್ಲಿ ಕನ್ನಡದ ಪದಗಳಿವೆ ಎಂದು ಗುರುತಿಸಲಾಗಿದೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಇತರ ಭಾಷೆಯ ಕೃತಿಗಳಲ್ಲಿ, ಶಾಸನಗಳಲ್ಲಿಯೂ ಕೂಡ ಕನ್ನಡದ ಪದಗಳನ್ನು ಗುರುತಿಸಲಾಗಿದೆ. ಇನ್ನು ಕನ್ನಡದ ಪ್ರಾಚೀನತೆಯನ್ನು ಸಾಹಿತ್ಯಿಕ ಆಧಾರಗಳ ರೂಪದಲ್ಲಿ ಗುರುತಿಸಬೇಕಾದರೆ ಪ್ರಮುಖವಾಗಿ 2 ಅಂಶಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಅವುಗಳೆಂದರೆ ಒಂದು ಹಲ್ಮಿಡಿ ಶಾಸನ, ಇನ್ನೊಂದು ಕವಿರಾಜ ಮಾರ್ಗ ಕೃತಿ. ಕನ್ನಡ ಲಿಪಿಯನ್ನು ಲಿಖಿತ ರೂಪದಲ್ಲಿ ಒಳಗೊಂಡಿರುವ ಕನ್ನಡದ ಪ್ರಾಚೀನ ಶಾಸನವೆಂದರೆ ಅದು ಹಲ್ಮಿಡಿ ಶಾಸನ. ಈ ಶಾಸನವು ಸುಮಾರು ಕ್ರಿಸ್ತಶಕ 450ರ ಕಾಲಾವಧಿಗೆ ಸೇರಿದ್ದು ಇದೊಂದು ದಾನ ಶಾಸನವಾಗಿದೆ. ಶತ್ರುಗಳ ವಿರುದ್ಧ ಹೋರಾಡಿ ಗೆದ್ದ ವಿಜಯರಸ ಎಂಬ ವೀರನಿಗೆ ಪಲ್ಮಿಡಿ ಮತ್ತು ಮುಳುವಳ್ಳಿಗಳೆಂಬ ಗ್ರಾಮಗಳನ್ನು ದಾನವಾಗಿ ನೀಡಿದ್ದನ್ನು ಇದರಲ್ಲಿ ದಾಖಲಿಸಲಾಗಿದೆ. ಈ ಶಾಸನದಲ್ಲಿ ಒಟ್ಟು 16 ಸಾಲುಗಳಿದ್ದು ಸುಮಾರು 25 ಕನ್ನಡ ಪದಗಳನ್ನು ಒಳಗೊಂಡಿದೆ. ಹಾಗೆಯೇ ಇದರಲ್ಲಿ ಬಳಸಿರುವುದು ಪೂರ್ವ ಹಳೆಗನ್ನಡದ ಪದಗಳನ್ನು. ಇನ್ನು ಸುಮಾರು ಕ್ರಿಸ್ತಶಕ 850ರ ಕಾಲಾವಧಿಗೆ ಸೇರಿದ ಕವಿರಾಜ ಮಾರ್ಗದಲ್ಲಿಯೂ ಕೂಡ ಕನ್ನಡದ ಬಗ್ಗೆ ಹಾಗೂ ಕರುನಾಡಿನ ಬಗ್ಗೆ ಅನೇಕ ಮಾಹಿತಿಗಳು ದೊರಕುತ್ತವೆ. ಕವಿರಾಜ ಮಾರ್ಗವು ಕನ್ನಡದ ಮೊಟ್ಟಮೊದಲ ಉಪಲಬ್ಧ ಗ್ರಂಥವಾಗಿದೆ. ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಕಾಲದಲ್ಲಿದ್ದ ಶ್ರೀ ವಿಜಯ ಎಂಬ ಕವಿಯು ಈ ಕೃತಿಯನ್ನು ರಚಿಸಿದ್ದಾನೆ. ಕವಿರಾಜ ಮಾರ್ಗವು ಒಂದು ಲಕ್ಷಣ ಗ್ರಂಥವಾಗಿದೆ. ಅಂದರೆ ಕನ್ನಡ ಸಾಹಿತ್ಯ ರಚನೆಗೆ ಬೇಕಾಗುವ ವ್ಯಾಕರಣ ನಿಯಮಗಳು, ಅಲಂಕಾರಗಳು, ದೋಷಗಳ ಪಟ್ಟಿ ಮುಂತಾದವುಗಳನ್ನು ಈ ಕೃತಿಯು ಒಳಗೊಂಡಿದೆ. ಅಂದಿನ ಕಾಲದಲ್ಲಿಯೇ ಕನ್ನಡ ಭಾಷೆಗೆ ಸಂಬಂಧಿಸಿದ ಅಲಂಕಾರಿಕ ಗ್ರಂಥ ರಚಿತವಾಗಿತ್ತು. ಅಂದರೆ ಅದಕ್ಕಿಂತ ಹಿಂದಿನಿಂದಲೂ ಕೂಡ ಪ್ರೌಢವಾದ ಕನ್ನಡ ಸಾಹಿತ್ಯವು ಇದ್ದಿರಲೇಬೇಕು ಎಂದು ಗೋವಿಂದ ಪೈ ಅವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಕೃತಿಯಲ್ಲಿ ಅಂದಿನ ಕಾಲದ ಕನ್ನಡ ನಾಡು, ಕನ್ನಡ ಭಾಷೆ ಹಾಗೂ ಕನ್ನಡದ ಜನರ ಬಗ್ಗೆಯೂ ಕೂಡ ಮನೋಜ್ಞವಾಗಿ ವಿವರಿಸಲಾಗಿದೆ. ಉದಾಹರಣೆಗೆ ಈ ಪದ್ಯ ನೋಡಿ: ಕಾವೇರಿಯಿಂದಮ ಗೋದಾವರಿವರಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ.
ಅಂದರೆ ಆಗಿನ ಕಾಲಕ್ಕೆ ಕನ್ನಡ ನಾಡು ದಕ್ಷಿಣದ ಕಾವೇರಿಯಿಂದ ಹಿಡಿದು ಉತ್ತರದ ಗೋದಾವರಿಯವರೆಗೆ ಹಬ್ಬಿತ್ತು ಹಾಗೂ ಪ್ರಪಂಚದಲ್ಲಿಯೇ ವಿಶೇಷ ಸ್ಥಾನಮಾನವನ್ನು ಪಡೆದಿತ್ತು ಎಂದು ಈ ಪದ್ಯವು ವಿವರಿಸುತ್ತದೆ. ಹಾಗೆ ಮುಂದುವರಿದು ಇನ್ನೊಂದು ಪದ್ಯದಲ್ಲಿ ಹೀಗೆ ಬರುತ್ತದೆ. ಪದನರಿದು ನುಡಿಯಲುಂ ನುಡಿದದನ್ ಅರಿದು ಆರಾಯುಲಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಅಂದರೆ ಕನ್ನಡಿಗರು ಏನನ್ನಾದರೂ ಮಾತನಾಡುವ ಮುಂಚೆ ಯೋಚಿಸಿ ಮಾತನಾಡುತ್ತಾರೆ ಹಾಗೂ ನುಡಿದಂತೆ ನಡೆಯುತ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿದ್ದರೂ ಅಥವಾ ಓದು ಬರಹ ಬರದವರು ಕೂಡ ಕಾವ್ಯ ರಚನೆಯಲ್ಲಿ ಪರಿಣಿತರಾಗಿರುತ್ತಾರೆ ಎಂದು ಈ ಪದ್ಯವು ತಿಳಿಸುತ್ತದೆ. ಈ ಮಾತು ಈಗಿನ ಕಾಲಕ್ಕೂ ಅನ್ವಯಿಸುತ್ತದೆ. ಯಾಕಂದ್ರೆ ಈಗಿನ ಕಾಲದ ಜನಪದ ಸಾಹಿತ್ಯವೇ ಇದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಈ 2 ಪದ್ಯಗಳೇ ಸಾಕು ಅಂದಿನ ಕಾಲಕ್ಕೆ ನಮ್ಮ ಕನ್ನಡ ನಾಡು ನುಡಿ ಎಷ್ಟು ಶ್ರೀಮಂತವಾಗಿತ್ತು ಎಂಬುದನ್ನು ಸೂಚಿಸುವುದಕ್ಕೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಕನ್ನಡ ನಾಡಿಗೆ ಸುಮಾರು 5,000 ವರ್ಷಗಳಷ್ಟು ಹಾಗೂ ಕನ್ನಡ ಭಾಷೆಗೆ ಸುಮಾರು 3,000 ವರ್ಷಗಳಷ್ಟು ಇತಿಹಾಸ ಇದೆ ಎಂಬುದು ತಿಳಿಯುತ್ತದೆ. ನಾವು ಯಾವುದೇ ಭಾಷೆಯನ್ನು ಕಲಿಯಬೇಕಾದರೂ ಮೊದಲು ಆ ಭಾಷೆಯ ವರ್ಣಮಾಲೆಯನ್ನು ಕಲಿಯಬೇಕಾಗುತ್ತದೆ. ನಮಗೆಲ್ಲ ತಿಳಿದಿರುವಂತೆ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅದರಲ್ಲಿ 13 ಸ್ವರಗಳು, 2 ಯೋಗವಾಹಗಳು ಅಂದರೆ ಒಂದು ಅನುಸ್ವಾರ ಮತ್ತೊಂದು ವಿಸರ್ಗ ಮತ್ತು 34 ವ್ಯಂಜನಗಳಿವೆ. ಮತ್ತೆ ಈ 34 ವ್ಯಂಜನಗಳನ್ನು ಕೂಡ 25 ವರ್ಗೀಯ ವ್ಯಂಜನಗಳಾಗಿ ಹಾಗೂ 9 ಅವರ್ಗೀಯ ವ್ಯಂಜನಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಏನು ವಿಶೇಷತೆ ಅಂತ ನೋಡಿದರೆ, ಈ 25 ವರ್ಗೀಯ ವ್ಯಂಜನಗಳನ್ನು ಉಚ್ಚರಿಸುವಾಗ ನಮ್ಮ ನಾಲಿಗೆ, ಬಾಯಿ, ತುಟಿಗಳ ಚಲನೆಗಳನ್ನು ಗಮನಿಸಿ. ಇವುಗಳ ಮೊದಲ ಸಾಲನ್ನು ಉಚ್ಚರಿಸಿದಾಗ ನಮ್ಮ ನಾಲಿಗೆಯಾಗಲಿ ತುಟಿಯಾಗಲಿ ಅಥವಾ ದವಡೆಯಾಗಲಿ ಒಂದಕ್ಕೊಂದು ಸ್ಪರ್ಶಿಸುವುದಿಲ್ಲ. ಇನ್ನು ಎರಡನೆಯ ಸಾಲನ್ನು ಉಚ್ಚರಿಸುವಾಗ ನಮ್ಮ ನಾಲಿಗೆಯ ಮೇಲ್ಮೈ ಬಾಯಿಯ ಅಂಗುಳಕ್ಕೆ ಸ್ಪರ್ಶಿಸುತ್ತದೆ ಹಾಗೂ ದವಡೆ ಮತ್ತು ತುಟಿಯ ಚಲನೆಗಳು ಭಿನ್ನವಾಗಿರುತ್ತವೆ. ಹಾಗೆಯೇ ಮೂರನೆಯ ಸಾಲನ್ನು ಉಚ್ಚರಿಸುವಾಗ ನಮ್ಮ ನಾಲಿಗೆಯು ಒಂದು ಸುತ್ತು ಹಿಂದಕ್ಕೆ ತಿರುಗಿ ಅದರ ತುದಿ ಅಂಗುಳಕ್ಕೆ ತಾಗುತ್ತದೆ. ಇನ್ನು 4ನೇ ಸಾಲನ್ನು ಉಚ್ಚರಿಸುವಾಗ ಕೇವಲ ನಾಲಿಗೆಯ ಮೇಲ್ಮೈ ಬಾಯಿಯ ಅಂಗುಳಕ್ಕೆ ತಾಗುವುದನ್ನು ಗಮನಿಸಬಹುದು. ಹಾಗೆಯೇ ಕೊನೆಯ ಸಾಲು ಅಂದರೆ 5ನೇ ಸಾಲನ್ನು ಉಚ್ಚರಿಸುವಾಗ ಕೇವಲ 2 ತುಟಿಗಳು ಮಾತ್ರ ಸ್ಪರ್ಶಿಸುತ್ತವೆ. ನಂತರದಲ್ಲಿ ಈ ಯಾವ ವರ್ಗಕ್ಕೂ ಸೇರದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಬೇರ್ಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡವು ಎಷ್ಟು ಅದ್ಭುತವಾದ ಭಾಷೆಯಾಗಿದೆ ಅಂದರೆ, ಕನ್ನಡದಲ್ಲಿ ಯಾವುದೇ ಶಬ್ದಗಳನ್ನಾಗಲಿ ಉಚ್ಚರಿಸಿದಂತೆಯೇ ಬರೆಯಬಹುದು ಮತ್ತು ಬರೆದಂತೆಯೇ ಓದಬಹುದು. ಇತರೆ ಅನೇಕ ಭಾಷೆಗಳಲ್ಲಿ ನಾವು ಈ ರೀತಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಸಾಮಾನ್ಯವಾಗಿ ಒಂದು ಭಾಷೆಯ ಶಬ್ದಗಳನ್ನು ಇತರ ಭಾಷೆಗಳ ಲಿಪಿಗಳಲ್ಲಿ ಬರೆಯುವುದು ಕಷ್ಟ ಸಾಧ್ಯ. ಆದರೆ ನಮ್ಮ ಕನ್ನಡದಲ್ಲಿ ಹಾಗಲ್ಲ. ಚೆನ್ನಾಗಿ ಭಾಷೆ ಬಲ್ಲ ಯಾರು ಬೇಕಾದರೂ ಯಾವುದೇ ಭಾಷೆಯ ಶಬ್ದಗಳನ್ನು ಅದರ ಉಚ್ಚಾರಣೆಯ ಅನುಸಾರವಾಗಿಯೇ ಯಥಾವತ್ತಾಗಿ ನಮ್ಮ ಕನ್ನಡ ಲಿಪಿಯಲ್ಲಿ ಬರೆಯಬಹುದು. ಯಾಕೆಂದರೆ ನಾವು ಉಚ್ಚರಿಸಬಹುದಾದ ಬಹುತೇಕ ಎಲ್ಲ ಧ್ವನಿಗಳಿಗೂ ನಮ್ಮ ಭಾಷೆಯಲ್ಲಿ ಅಕ್ಷರಗಳಿವೆ. ಇದರಿಂದ ನಮ್ಮ ಕನ್ನಡ ಭಾಷಾ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಎಂಬುದು ತಿಳಿಯುತ್ತದೆ. ಕನ್ನಡ ಭಾಷೆಯ ಮತ್ತೊಂದು ವಿಶೇಷತೆ ಏನೆಂದರೆ ಅದರ ಅಂಕಿಗಳು. ಭಾರತದ ಕೆಲವು ಭಾಷೆಗಳು ಮಾತ್ರ ತಮ್ಮದೇ ಆದಂತಹ ಅಂಕಿ ವ್ಯವಸ್ಥೆಯನ್ನು ಹೊಂದಿವೆ. ಅದರಲ್ಲಿ ಕನ್ನಡ ಭಾಷೆಯು ಕೂಡ ಒಂದು. ಪ್ರಸ್ತುತವಾಗಿ ಎಷ್ಟೋ ಭಾಷೆಗಳು ತಮ್ಮ ಸ್ವಂತ ಅಂಕಿಗಳಿದ್ದರೂ ಸಹ ಸಾಮಾನ್ಯವಾಗಿ ಅರೇಬಿಕ್ ಸಂಖ್ಯೆಗಳನ್ನೇ ಬಳಸುತ್ತಿದ್ದಾರೆ. ಕನ್ನಡದಲ್ಲೂ ಕೂಡ ಇತ್ತೀಚೆಗೆ ಹೆಚ್ಚಾಗಿ ಅರೇಬಿಕ್ ಸಂಖ್ಯೆಗಳನ್ನೇ ಬಳಸುತ್ತಿದ್ದಾರೆ. ಆದರೂ ಸಂಪೂರ್ಣವಾಗಿ ಅಲ್ಲದಿದ್ದರೂ ಅಲ್ಲಲ್ಲಿ ಇನ್ನು ಕನ್ನಡ ಭಾಷೆಯ ಅಂಕಿಗಳನ್ನೇ ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ವಿಕಿಪೀಡಿಯಾದ ಯಾವುದೇ ಕನ್ನಡ ಪುಟಗಳನ್ನು ಗಮನಿಸಿದರೂ ಕೂಡ ಅದರಲ್ಲಿ ಇನ್ನೂ ಕನ್ನಡದ ಅಂಕಿಗಳನ್ನೇ ಬಳಸಿರುತ್ತಾರೆ. ಇನ್ನು ಈ ಕನ್ನಡ ಅಂಕಿಗಳ ವಿಶೇಷತೆ ಏನೆಂದರೆ, ನಾವು ಬಳಸುವ 1, 2, 3, 4, 6 ಅಂಕಿಗಳು ಕ್ರಮವಾಗಿ ಬಹುತೇಕ ಗ, ತ, ನ, ಳ, ಮ ಈ ಅಕ್ಷರಗಳ ಒತ್ತುಗಳನ್ನೇ ಹೋಲುತ್ತವೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದ ಮೇಲೆ ಕನ್ನಡ ಭಾಷೆಯು ವೈಜ್ಞಾನಿಕ ಹಾಗೂ ತಾರ್ಕಿಕ ತಳಹದಿಯ ಮೇಲೆ ಬೆಳೆದು ಬಂದಿದೆ ಎಂದರೂ ತಪ್ಪಾಗಲ್ಲ. ಆದ್ದರಿಂದಲೇ ವಿನೋಬಾ ಭಾವೆಯವರು ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಎಂದು ವರ್ಣಿಸಿದ್ದಾರೆ. ಹಾಗೆಯೇ ಕಾಲಾನುಕಾಲಕ್ಕೆ ಅನೇಕ ಕವಿಗಳು, ದಾಸರುಗಳು, ಸಾಹಿತಿಗಳು, ವಚನಕಾರರು ಇನ್ನೂ ಅನೇಕರು ತಮ್ಮ ಅಪಾರವಾದ ಸಾಹಿತ್ಯಿಕ ಕೊಡುಗೆಗಳಿಂದ ಕನ್ನಡ ಭಾಷೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಭಾರತೀಯ ಭಾಷೆಯೊಂದಕ್ಕೆ ವಿದೇಶಿಗರೊಬ್ಬರು ಶಬ್ದಕೋಶವನ್ನು ಬರೆದಿದ್ದಾರೆ ಎಂದರೆ ಅದು ಕನ್ನಡ ಭಾಷೆಗೆ ಮಾತ್ರ. ಫರ್ಡಿನಾಂಡ್ ಕಿಟಲ್ ಎಂಬುವರು 1894ರಲ್ಲಿ ಸುಮಾರು 70,000 ಪದಗಳನ್ನೊಳಗೊಂಡ ಕನ್ನಡ ಇಂಗ್ಲಿಷ್ ಪದಕೋಶವನ್ನು ರಚಿಸಿದ್ದಾರೆ. ಹೀಗೆ ಕನ್ನಡವು ತನ್ನರಸಿ ಬಂದವರಿಗೆ ಯಾವಾಗಲೂ ಆದರತೆ ಹಾಗೂ ಪ್ರೀತಿಯಿಂದ ಬರಮಾಡಿಕೊಂಡಿದೆ. ಈಗಲೂ ಸಹ ನಮ್ಮಲ್ಲಿ ಇರುವಷ್ಟು ಪರಭಾಷಿಕರು ಬೇರೆ ಎಲ್ಲೂ ಇಲ್ಲವೇನೋ. ಆದರೂ ಇಲ್ಲಿಯವರೆಗೂ ಕನ್ನಡಿಗರು ತಮ್ಮ ಭಾಷೆಯ ಅಸ್ತಿತ್ವವನ್ನು ಎಂದೂ ಬಿಟ್ಟುಕೊಟ್ಟಿಲ್ಲ, ಮುಂದೆಯೂ ಬಿಟ್ಟುಕೊಡುವುದಿಲ್ಲ. ಹಾಗೆಯೇ ಕನ್ನಡಿಗರಿಗೆ ತಮ್ಮ ಭಾಷೆಯ ಮೇಲೆ ಅಭಿಮಾನವಿದೆಯೇ ಹೊರತು ದುರಭಿಮಾನವಲ್ಲ. ಆದರೆ ಈ ಸಲಿಗೆಯನ್ನು ದುರುಪಯೋಗಪಡಿಸಿಕೊಳ್ಳೋಕೆ ಯಾರಾದರೂ ಯೋಚಿಸಿದರೂ ಸಹ ಹೇಗೆ ತಿರುಗೇಟು ಕೊಡಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು.
ಸದ್ಯಕ್ಕೆ ದೊರೆತಿರುವ ಸಾಹಿತ್ಯಕ್ಕೆ ಆಧಾರವಾದ ಕವಿರಾಜ ಮಾರ್ಗ ರಚನೆಯಾದ ಕಾಲದಲ್ಲಿ ಎಷ್ಟೋ ಭಾಷೆಗಳು ಇನ್ನೂ ಹುಟ್ಟೇ ಇರಲಿಲ್ಲ. ಇನ್ನೂ ಎಷ್ಟೋ ಭಾಷೆಗಳು ಆಗ ತಾನೇ ಅಂಬೆಗಾಲಿಡುತ್ತಿದ್ದವು. ಅಂತಹ ಹೊತ್ತಿನಲ್ಲೇ ಕನ್ನಡವು ಅಷ್ಟು ಶ್ರೀಮಂತವಾಗಿತ್ತೆಂದರೆ ಈ ಕನ್ನಡ ಭಾಷೆಯು ಅಷ್ಟು ಭದ್ರ ಬುನಾದಿಯನ್ನ ಒಳಗೊಂಡಿದೆ ಅಂತ ಅರ್ಥ. ಆದರೆ ಇತ್ತೀಚೆಗೆ ಕನ್ನಡಿಗರಾದ ನಾವೇ ಕನ್ನಡವನ್ನ ಬಳಸೋದನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಪರಭಾಷೆಯ ವ್ಯಾಮೋಹವೋ ಅಥವಾ ಹಿಂಜರಿಕೆಯಿಂದಲೋ ನಮ್ಮ ಭಾಷೆಯನ್ನು ನಾವು ಹೆಚ್ಚಾಗಿ ಬಳಸುತ್ತಿಲ್ಲ. ಯಾವುದೇ ಒಂದು ಭಾಷೆ ಉಳಿಯಬೇಕಾದರೂ ಬೆಳೆಯಬೇಕಾದರೂ ಅದನ್ನು ಬಳಸುವ ಜನರಿಂದಲೇ ಅದು ಸಾಧ್ಯ. ಏಕೆಂದರೆ ಒಂದು ಅರ್ಥದಲ್ಲಿ ನಾವು ಎಷ್ಟು ಭಾಷೆಯನ್ನ ಬಳಸುತ್ತೇವೆಯೋ ಅಷ್ಟು ಆ ಭಾಷೆಯು ಜೀವಂತವಾಗಿರುತ್ತದೆ ಅಂತಾನೆ ಹೇಳ್ಬೋದು. ಇಂತಹ ಶ್ರೀಮಂತಿಕೆಯ ಭಾಷೆಯನ್ನ ನಾವು ಉಳಿಸಬೇಕಾದರೆ ನಾವೇನು ದೊಡ್ಡ ದೊಡ್ಡ ಸಾಹಿತ್ಯಿಕ ರಚನೆಗಳನ್ನಾಗಲಿ ಕೃತಿಗಳನ್ನಾಗಲಿ ರಚಿಸೋದು ಬೇಡ. ಬದಲಾಗಿ ನಾವು ಬಳಸುವ ಕನ್ನಡವನ್ನೇ ಹೆಚ್ಚೆಚ್ಚಾಗಿ ಬಳಸಬೇಕು. ಸ್ಪಷ್ಟವಾಗಿ ಅಚ್ಚುಕಟ್ಟಾದ ಕನ್ನಡವನ್ನು ಬಳಸಬೇಕು. ಹಾಗೆಯೇ ನಮ್ಮ ಮುಂದಿನ ಪೀಳಿಗೆಗೆ ಅಂದರೆ ಮಕ್ಕಳುಗಳಲ್ಲಿ ಈ ಕನ್ನಡದ ಮಹತ್ವವನ್ನು ನಾವು ಮನಮುಟ್ಟುವಂತೆ ತಿಳಿಸಬೇಕು. 2 1 2 ಎಂದು ಹೇಳುವ ಬದಲಾಗಿ 2 1 2 ಅಂತ ಹೇಳಿದರೆ ಅಲ್ಲೇನು ಲೆಕ್ಕ ತಪ್ಪಾಗುತ್ತದೆ? ಇಲ್ಲ. ಶಾಲೆಯಲ್ಲಿ ಅಥವಾ ಹೊರಗಡೆ ಯಾವುದೇ ಭಾಷೆಯನ್ನು ಕಲಿತರೂ ಕೂಡ ಮನೆಯಲ್ಲಿ ತಮ್ಮ ಮಾತೃಭಾಷೆಯನ್ನೇ ಬಳಸುವಂತೆ ಪ್ರೇರೇಪಿಸಬೇಕು. ಯಾವ ಭಾಷೆಯೂ ಚಿಕ್ಕದಲ್ಲ, ಯಾವ ಭಾಷೆಯೂ ದೊಡ್ಡದಲ್ಲ. ಏಕೆಂದರೆ ಎಲ್ಲ ಭಾಷೆಗಳು ತಮ್ಮದೇ ಆದ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಹಾಗೆಂದ ಮಾತ್ರಕ್ಕೆ ಇತರ ಭಾಷೆಗಳನ್ನು ದ್ವೇಷಿಸಿ ಅಥವಾ ತುಳಿದು ನಮ್ಮ ಭಾಷಾಭಿಮಾನವನ್ನು ತೋರಿಸ್ತೀವಿ ಎಂಬ ಮನೋಭಾವ ಯಾರಿಗೂ ಬರಬಾರದು. ಅದು ಯಾವ ಭಾಷೆಗೂ ಒಳ್ಳೆಯದಲ್ಲ. ಆದ್ದರಿಂದ ಕನ್ನಡಿಗರಾದ ನಾವೆಲ್ಲರೂ ಬೇರೆ ಭಾಷೆಯನ್ನು ಗೌರವಿಸುತ್ತಾ ನಮ್ಮ ಭಾಷೆಯನ್ನು ಮರೆಯದೆ ಅದನ್ನು ಮೆರೆಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಹೆಚ್ಚೆಚ್ಚು ಹಂಚಿಕೊಳ್ಳಿ. ಹಾಗೆಯೇ ಇದೇ ರೀತಿಯ ಇನ್ನೂ ಅನೇಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಹಾಗೆ.